ನಮಸ್ಕಾರ. ಇವತ್ತು ನಾವು ITR ನಗರಂತ ಫಸ್ಟ್ ಚಾಪ್ಟರ್ ತಗೊಳ್ತಾ ಇದ್ದೀವಿ. ಯಾವುದು ಅಂತಂದರೆ ಡೆಪ್ರಿಷಿಯೇಷನ್, ಅಲೋವಬಲ್ ಡೆಪ್ರಿಷಿಯೇಷನ್ ಅಂಡರ್ ಸೆಕ್ಷನ್ 32 ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಈ ಡೆಪ್ರಿಷಿಯೇಷನ್ ಚಾಪ್ಟರ್ ಒಳಗೆ ನಾವು ಯಾವಾಗಲೇ ನಾವು ಕಲ್ತಿರುವಾಗ ಅಥವಾ ನಾವು ಅಕೌಂಟ್ ಒಳಗೆ ಕಲ್ತಿರೋ ಪ್ರಕಾರ ಏನು ಮಾಡ್ತಿದ್ವಿ ಅಂದರೆ ಆಸ್ ಪರ್ ಡೇಟಿಂದ ಹಿಡ್ಕೊಂಡು ಡೇಟ್ ಆಫ್ ಪರ್ಚೇಸಿಂದ ಹಿಡ್ಕೊಂಡು ಎಂಡಿಂಗ್ ಡೇಟ್ ಮಟ್ಟ ಎಷ್ಟು ತಿಂಗಳು ಆಗ್ತಿತ್ತು ಅಷ್ಟು ತಿಂಗಳು ಅಥವಾ ಎಷ್ಟು ಡೇಸ್ ಆಗ್ತಿತ್ತು ಅಷ್ಟು ಡೇಸ್ಗೆ ಏನು ಮಾಡ್ತಿದ್ವಿ ಡೆಪ್ರಿಷಿಯೇಷನ್ ಕೊಡ್ತಿದ್ವಿ. ಬಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಲೋವಬಲ್ ಡೆಪ್ರಿಷಿಯೇಷನ್ ನಾವು ಏನು ಮಾಡಬೇಕು ಅಂತಂದ್ರೆ ಯಾವ ಥರ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ನಾವು ನೆನಪಿಟ್ಕೊಳ್ರಿ, ಡೆಪ್ರಿಷಿಯೇಷನ್ ಒಂದು ವಿಚಾರ ಏನಂತಂದ್ರೆ ಇಲ್ಲಿ ಒಂದು ವಿಚಾರ ತಿಳ್ಕೊಂಡು 182 ಡೇಸ್, ಇನ್ನೊಂದು ಮೋರ್ ದೆನ್ 182 ಡೇಸ್, ಇನ್ನೊಂದು ಲೆಸ್ ದೆನ್ 182 ಡೇಸ್ ಅಂತ ಹೇಳಿ ತಗೊಂತೀವಿ. ಸೊ ಮೋರ್ ದೆನ್ 182 ಡೇಸ್ ಈಗ ಫಾರ್ ಎಕ್ಸಾಂಪಲ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸಿಂದ ಇಲ್ಲಿಂದ ಪರ್ಚೇಸ್ ಡೇಟ್ ಇಂದ ಹಿಡ್ಕೊಂಡು ಎಂಡಿಂಗ್ ಡೇಟ್ ಇರುತ್ತಲ್ಲ ನಮ್ದು ಎಂಡಿಂಗ್ ಡೇಟ್ ಯಾವುದು ನಮ್ದು ಅಸೆಸ್ಮೆಂಟ್ ಯಾವ್ದು ಅಂತ ಹೇಳಿದೆ ನಾನು, ನಮ್ದು ಪ್ರಿವಿಯಸ್ ಇಯರ್ ಯಾವ್ದಂತಂದ್ರೆ 1/4/2023 ಇಂದ ಹಿಡ್ಕೊಂಡು ಇಲ್ಲಿ ಬರೋಣ 1/4/2023 ಇಂದ ಹಿಡ್ಕೊಂಡು 31/3/2024 1/4/2023 ಇಂದ ಹಿಡ್ಕೊಂಡು 31/3/2024 ಮಟ್ಟ ಇರೋದು ನಮ್ದು ಪ್ರಿವಿಯಸ್ ಇಯರ್. ಹೌದಾ? ಈ ಪ್ರಿವಿಯಸ್ ಇಯರ್ನಾಗ ನಾವು ಪರ್ಚೇಸ್ ಮಾಡಿದಂಥ ಅಸೆಟ್ ಏನಿರುತ್ತಲ್ಲ ಅಲ್ಲಿಂದ ಹಿಡ್ಕೊಂಡು ನಮ್ದು ಎಂಡಿಂಗ್ ಡೇಟ್ ಐತಲ್ಲ ಯಾವ್ದು 31/3/2024 ಮಟ್ಟ, ಅದು 6 ತಿಂಗಳಿಗಿಂತ ಜಾಸ್ತಿ ಆಗಕತ್ತಿತ್ತಂದ್ರೆ ನಾವು ಫುಲ್ ಡೆಪ್ರಿಷಿಯೇಷನ್ ಕೊಡ್ಬೇಕು. ಫುಲ್ ಅಂದ್ರೆ ನಾವು ಎಷ್ಟು ಪರ್ಸೆಂಟ್ ಕೊಟ್ಟಿರ್ತಾನೆ ಅಷ್ಟು ಪರ್ಸೆಂಟ್ ಓಟು ಕೊಡ್ಬೇಕು ನಾವು. ಅಂದರೆ 10% ಇತ್ತಂದ್ರೆ 10% ಕೊಡ್ಬೇಕು, 20% ಇತ್ತಂದ್ರೆ 20% ಕೊಡ್ಬೇಕು. ಅದ ಲೆಸ್ ದೆನ್ 182 ಡೇಸ್ ಇತ್ತಂದ್ರೆ ನಾವೇನು ಮಾಡಬೇಕು 50% ಡೆಪ್ರಿಷಿಯೇಷನ್ ಕೊಡಬೇಕು. ಇದು ಅವಾಗ ಏನು ಮಾಡ್ತಿದ್ವಿ ಲೆಕ್ಕನ ನಾವು ಹೆಂಗೆ 9 ತಿಂಗಳಾದ್ರೆ 9 ತಿಂಗಳು ಕೊಡ್ತಿದ್ವಿ ಡೆಪ್ರಿಷಿಯೇಷನ್, 6 ತಿಂಗಳಾದ್ರೆ 6 ತಿಂಗಳು ಕೊಡ್ತಿದ್ವಿ, 5 ತಿಂಗಳಾಗಿದ್ರೆ 5 ತಿಂಗಳು ಕೊಡ್ತಿದ್ವಿ, 2 ತಿಂಗಳಾದ್ರೆ 2 ತಿಂಗಳು ಡೆಪ್ರಿಷಿಯೇಷನ್ ಕೊಡ್ತಿದ್ವಿ ಆಸ್ ಪರ್ ಅಕೌಂಟ್ ಪ್ರಕಾರ. ಬಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನು ಹೇಳ್ತಾರೆ ಅಂದ್ರೆ ಮೋರ್ ದೆನ್ 182 ಡೇಸ್ ಇತ್ತು ಅಂತಂದ್ರೆ ನಾವು ಫುಲ್ ಡೆಪ್ರಿಷಿಯೇಷನ್ ಕೊಡಬೇಕು. ಲೆಸ್ ದೆನ್ 182 ಡೇಸ್ ಇತ್ತಂದ್ರೆ ಎಷ್ಟು ಪರ್ಸೆಂಟ್ ಡೆಪ್ರಿಷಿಯೇಟ್ ಕೊಡಬೇಕು? ಕೊಟ್ಟಂಥ ಡೆಪ್ರಿಷಿಯೇಷನ್ ಪರ್ಸೆಂಟೇಜ್ ಒಳಗೆ 50% ಕೊಡಬೇಕು. ಫಾರ್ ಎಕ್ಸಾಂಪಲ್ ಅವರು 10% ಡೆಪ್ರಿಷಿಯೇಷನ್ ಆನ್ ಮಷಿನರಿ ಅಂತ ಕೊಟ್ಟರೆ ಅಂತಂದ್ರೆ ಅದರೊಳಗೆ 10% ಒಳಗೆ ನೀವು ಏನು ಮಾಡಬೇಕು 5% ಕೊಡಬೇಕು. ಅರ್ಥ ಹೇಳ್ತಿರುತ್ತೆ. ಇದೊಂದು ಕಾನ್ಸೆಪ್ಟ್ ಮುಗಿಯಿತು. ಇನ್ನೊಂದು ಡೆಪ್ರಿಷಿಯೇಷನ್ ಒಳಗೆ ಯಾವಾಗಲೂ 2 ಟೈಪ್ ಡೆಪ್ರಿಷಿಯೇಷನ್ ಬರ್ತವೆ. ಒಂದೇದು ನಾರ್ಮಲ್ ಡೆಪ್ರಿಷಿಯೇಷನ್. ಸೊ ನಾರ್ಮಲ್ ಡೆಪ್ರಿಷಿಯೇಷನ್ ಇಸ್ ಗಿವನ್ ಆನ್ ಆಲ್ ಅಸೆಟ್ಸ್, ಎಲ್ಲ ಅಸೆಟ್ಸ್ ಮೇಲೆ ಕೊಡ್ತೇವೆ ನಾವು ಡೆಪ್ರಿಷಿಯೇಷನ್. ಯಾವುದು? ನಾರ್ಮಲ್ ಡೆಪ್ರಿಷಿಯೇಷನ್. ಬಟ್ ಎಡಿಷನಲ್ ಡೆಪ್ರಿಷಿಯೇಷನ್ ಏನು ಮಾಡ್ತೇವೆ ಅಂದರೆ ಇಟ್ಸ್ ಓನ್ಲಿ ಗಿವನ್ ಆನ್ ಯಾವ ಅಸೆಟ್ ಅಂತ ಹೇಳಿದೆ ನಾನು ಆಗಲೇ? ಮಷಿನರಿ ಅಂತ ಹೇಳಿದೆ. ಮಷಿನರಿ ಮೇಲೆ ಅಷ್ಟೇ ಕೊಡ್ತೀವಿ ಇಫ್ ಇಟ್ ಈಸ್ ಎ ಇಂಡಸ್ಟ್ರಿ. ಒಂದು ವೇಳೆ ಅದು ಇಂಡಸ್ಟ್ರಿ ಆಗಿದ್ರೆ ಮಾತ್ರ, ಇಂಡಸ್ಟ್ರಿ ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಾಗ, ಆ ಪ್ರಾಬ್ಲಮ್ನಾಗ ಇಂಡಸ್ಟ್ರಿ ಅನ್ನೋ ವರ್ಡ್ ಇತ್ತು ಅಂದ್ರೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಮಷಿನರಿ ಮೇಲೆ ಎಡಿಷನಲ್ ಡೆಪ್ರಿಷಿಯೇಷನ್ ಕೊಡ್ತೀವಿ, ಇಲ್ಲ ಅಂದ್ರೆ ಕೊಡಲ್ಲ. ಸೊ ಇಟ್ ಇಸ್ ನಾಟ್ ಅಪ್ಲೈಡ್ ಫಾರ್ ಆಲ್ ಪ್ರಾಬ್ಲಮ್ಸ್. ಈ ಎಲ್ಲ ಪ್ರಾಬ್ಲಮ್ಗೆ ಇದು ಅಪ್ಲೈ ಆಗಲ್ಲ. ಯಾವುದು? ಅಡಿಷನಲ್ ಡೆಪ್ರಿಷಿಯೇಷನ್. Additional depreciation is only applied for industrial problem. So that is only applicable on ಎದ್ರ ಮೇಲೆ? Plant and machinery. Machinery ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಅಷ್ಟು ಅಪ್ಲೈ ಆಗ್ತದೆ. ಅದು ಎಡಿಷನಲ್ ಡೆಪ್ರಿಷಿಯೇಷನ್ ಅವ್ರು ಎಷ್ಟರ ಕೊಟ್ಟಿದ್ವಿ. ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ನೇ ಕೊಟ್ರ ಮಷಿನರಿ ಮೇಲೆ ಡೆಪ್ರಿಷಿಯೇಷನ್ 10% ಕೊಡ್ರಿ ಅಂತ ಕೊಟ್ರ, ಬಟ್ ಅದು ನಾರ್ಮಲ್ ಡೆಪ್ರಿಷಿಯೇಷನ್. ಬಟ್ ಎಡಿಷನಲ್ ಡೆಪ್ರಿಷಿಯೇಷನ್ ಇಸ್ ಆಲ್ವೇಸ್ ಫಿಕ್ಸ್ಡ್. ಎಷ್ಟು ಪರ್ಸೆಂಟ್? 20%. ಇದರೊಳಗೂ ಹೆಂಗೆ ಮಾಡ್ತೇವೆ ಅಂದ್ರೆ ಲೆಸ್ ದೆನ್ 182 ಡೇಸ್ ಇತ್ತು ಅಂತಂದ್ರೆ 50% ಡೆಪ್ರಿಷಿಯೇಷನ್ ಕೊಡ್ಬೇಕು. ಅಂದ್ರೆ 50% ಅಂದ್ರೆ ಗೊತ್ತಾತ 20% ಒಳಗೆ ಎಷ್ಟು ಕೊಡ್ಬೇಕು ನೀವು? 50% ಡೆಪ್ರಿಷಿಯೇಷನ್ ಕೊಡ್ಬೇಕು. ಅಂದ್ರೆ ಎಷ್ಟು ಪರ್ಸೆಂಟ್ ಆಗತ್ತೆ ಹೇಳ್ರಿ? 182 ಡೇಸ್ಗಿಂತ ಜಾಸ್ತಿ ಇತ್ತಂದ್ರೆ ನೀವು ಫುಲ್ ಡೆಪ್ರಿಷಿಯೇಷನ್ ಕೊಡ್ಬೇಕು. ದಟ್ ಈಸ್ ವಾಟ್ ಎಷ್ಟು ಪರ್ಸೆಂಟ್ ಹೇಳಿದ್ರೆ 20% ಡೆಪ್ರಿಷಿಯೇಷನ್. ನೋ, ನಾನು ಹೇಳತ್ತೀನಿ ನಾರ್ಮಲ್ ಡೆಪ್ರಿಷಿಯೇಷನ್ ಇಸ್ ಗಿವನ್ ಟು ಆಲ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ ಟೈಪ್ ಆಫ್ ಅಸೆಟ್ಸ್. ಎಲ್ಲ ಪ್ರಾಬ್ಲಮ್ನಾಗೂ ನೀವು ನಾರ್ಮಲ್ ಡೆಪ್ರಿಷಿಯೇಷನ್ ಲೆಕ್ಕ ಮಾಡಬೇಕು, ಎಲ್ಲ ಪ್ರಾಬ್ಲಮ್ನಾಗೂ ನಾರ್ಮಲ್ ಡೆಪ್ರಿಷಿಯೇಷನ್ ಲೆಕ್ಕ ಮಾಡಬೇಕು, ಎಲ್ಲ ಅಸೆಟ್ ಮೇಲೂ ಮಾಡಬೇಕು. ಅದು ಹೆಂಗೆ ಈಗ ಗೊತ್ತಲ್ಲ, ಇದು ನ್ಯೂ ಅಸೆಟ್ ಮೇಲೆ. ಬಟ್ ಓಲ್ಡ್ ಅಸೆಟ್ ಮೇಲೆ ಯಾವಾಗಲೂ ನಾವು ಮೋರ್ ದೆನ್ 6 ಮಂತ್ ಅಂತ ಹೇಳಿ ಫುಲ್ ಡೆಪ್ರಿಷಿಯೇಷನ್ ಕೊಡ್ತೀವಿ. ಓಲ್ಡ್ ಅಸೆಟ್ ಮೇಲೆ ಫುಲ್ ಡೆಪ್ರಿಷಿಯೇಷನ್ ಕೊಡ್ತೀವಿ. ಬಟ್ ಇನ್ ಕೇಸ್ ಆಫ್ ನ್ಯೂ ಅಸೆಟ್ ಇತ್ತು ಅಂತಂದ್ರೆ ನ್ಯೂ ಅಸೆಟ್ ಇದ್ದಾಗ ಏನಾಗೈತೆ ಅಂತಂದ್ರೆ 182 ಡೇಸ್ನ ಲೆಕ್ಕ ಮಾಡ್ತೀವಿ. 182 ಡೇಸ್ ಈಸ್ ಈಕ್ವಲ್ ಟು 6 ಮಂತ್. ಮೋರ್ ದೆನ್ 6 ಮಂತ್ ಇತ್ತು ಅಂತಂದ್ರೆ ಫುಲ್ ಡೆಪ್ರಿಷಿಯೇಷನ್ ಕೊಡ್ತೀವಿ. ಲೆಸ್ ದೆನ್ 6 ಮಂತ್ಸ್ ಇತ್ತಂದ್ರೆ ಎಷ್ಟು ಪರ್ಸೆಂಟ್ ಡೆಪ್ರಿಷಿಯೇಷನ್ ಕೊಡ್ತೀವಿ? 50% ಡೆಪ್ರಿಷಿಯೇಷನ್ ಕೊಡ್ತೀವಿ ಆಫ್ ದ ಪರ್ಸೆಂಟೇಜ್ ಗಿವನ್. ಓಕೆ, ಇನ್ನೊಂದು ಬಂತು ನಾರ್ಮಲ್ ಡೆಪ್ರಿಷಿಯೇಷನ್ ಇಸ್ ಗಿವನ್ ಟು ಆಲ್ ಅಸೆಟ್ಸ್ ಅಂತ ಹೇಳಿದೆ, ಆಲ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳಿದೆ. ಅಡಿಷನಲ್ ಡೆಪ್ರಿಷಿಯೇಷನ್ ಇಸ್ ಓನ್ಲಿ ಗಿವನ್ ಟು ಮಷಿನರಿ ಇಫ್ ಇಟ್ ಈಸ್ ಎ ಇಂಡಸ್ಟ್ರಿಯಲ್ ಪ್ರಾಬ್ಲಮ್. ಇಂಡಸ್ಟ್ರಿ ಅಂತ ಹೇಳ್ತಾರೆ, ಮಷಿನರಿ ಇದು ಮಾರುತಿ ಇಂಡಸ್ಟ್ರಿ ಹಿಂಗೆಲ್ಲ ಹೇಳಿದ್ರು. ಅಲ್ಲಿ ವರ್ಡ್ ಹೆಸರಿನಾಗೆ ಇಂಡಸ್ಟ್ರಿ ಅಂತ ಬಂದಿರ್ತೈತಿ. ಅಂತ ಪ್ರಾಬ್ಲಮ್ ಮಾತ್ರ ಅಡಿಷನಲ್ ಡೆಪ್ರಿಷಿಯೇಷನ್ ಕೊಡಬೇಕು. ದಟ್ಸ್ ಓನ್ಲಿ ಆನ್ ಗಿವನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬ್ಲಾಕ್ ಆಫ್ ಅಸೆಟ್ ಮಷಿನರಿ ಇತ್ತು, ಇನ್ನೊಂದು ಬ್ಲಾಕ್ ಆಫ್ ಅಸೆಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇತ್ತು ಅಂತ ತಿಳ್ಕೊ. ಬಿಲ್ಡಿಂಗ್ ಮೇಲೆ ಮತ್ತೆ ಅಡಿಷನಲ್ ಡೆಪ್ರಿಷಿಯೇಷನ್ ಕೊಡಲ್ಲ. Additional depreciation is only given to machinery.
ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದರೊಳಗೆ ಹೇಳಿದ್ನಲ್ಲ ನಿಮಗೆ ಲೆಸ್ ದೆನ್ 182 ಡೇಸ್ ಇತ್ತಂದ್ರೆ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದೆ ನಾನು, ಒನ್ಲಿ ಎಡಿಷನ್ ಡೆಪ್ರಿಸಿಯೇಷನ್ ಯಾವ ಅಸೆಟ್ಗೆ ಅಪ್ಲೈ ಆಗ್ತೈತೆ ಅಂದ್ರೆ ನ್ಯೂ ಪರ್ಚೇಸ್ ಮೆಷಿನರಿಗೆ ಅಷ್ಟೇ ಅಪ್ಲೈ ಆಗ್ತದೆ. ಅದೇನು ದಟ್ ಹ್ಯಾಸ್ ಟು ಬಿ ಪರ್ಚೇಸ್ ಇನ್ ದ ಪೀರಿಯಡ್ ಆಫ್ 1/4/2023 ಟು 31/3/2024. ಅಂದ್ರೆ ಈ ಪೀರಿಯಡ್ ಒಳಗೆ ಅಷ್ಟೇ ಪರ್ಚೇಸ್ ಮಾಡಬೇಕು. ಅಂತ ಅಸೆಟ್ ಮೇಲೆ, ಅಂತ ಅಸೆಟ್ ಅಂದ್ರೆ ನ್ಯೂ ಪರ್ಚೇಸ್ ಮೆಷಿನರಿ ಮೇಲೆ ಮಾತ್ರ ಅದು ಅಪ್ಲೈ ಆಗ್ತೈತಿ ಎಡಿಷನಲ್ ಡೆಪ್ರಿಸಿಯೇಷನ್ 20%. ಅದು ಒಂದು ವೇಳೆ ಇಂಡಸ್ಟ್ರಿಯಲ್ ಪ್ರಾಬ್ಲಮ್, ಇಂಡಸ್ಟ್ರಿ ಇದ್ರೆ ಮಾತ್ರ. ಅದನ್ನ ಹೇಳಾಗ್ತಿರೋದು ಇದು ಇದ್ರ ಬಗ್ಗೆ ಆಗ್ತದೆ, ಇದು ಡೆಪ್ರಿಸಿಯೇಷನ್ ಟೈಪ್ಸ್ ಬಗ್ಗೆ ಆಗ್ತದೆ. ಈಗ ಫಾರ್ಮೆಟ್ ಹೋಗೋಣ. ನಮಗೆ ಅವ್ರೇನು ಕಂಡಿಡಕ್ಕೆ ಇರ್ತಾರೆ ಯಾವಾಗಲೂ ಅಲೋಬಲ್ ಡೆಪ್ರಿಸಿಯೇಷನ್ ಮತ್ತು WDV ಕಂಡಿಡಕ್ಕೆ. ಅದಕ್ಕೆ ನಾ ಏನು ಮಾಡ್ತೀನಿ, ಒಂದು ಅಮೌಂಟ್ ಕಾಲಮ್ ಅಂದ್ರೆ ನಾವು ಲೆಕ್ಕ ಮಾಡೋಕೆ ಒಂದು ಕಾಲಮ್, ಬಂದಂಥ ಆನ್ಸರ್ ಒಳಗೆ ಡೆಪ್ರಿಸಿಯೇಷನ್ ಎಷ್ಟು ಬಂದೈತೆ ಅದನ್ನ ಒಂದು ಕಾಲಮ್, WDV ಒಂದು ಕಾಲಮ್ ಹಾಕ್ತೇವೆ. ಸಿಂಪಲ್ ಆಗಿ. ಸೊ ಸ್ಟಾರ್ಟ್ ಮಾಡೋಣ. ಈಗ ನಾನೇನು ಹೇಳಿದೆ, ಒಂದು ಬ್ಲಾಕ್ ಆಫ್ ಅಸೆಟ್ನ ತೊಗೊತೀನಿ ನಾನು. ಆ್ಯಕ್ಚುಲಿ ಪ್ರಾಬ್ಲಮ್ನ ಇಲ್ಲೇ ಬ್ಲಾಕ್ ಆಫ್ ಅಸೆಟ್ ಅಂದ್ರೆ ಏನು, ಗ್ರೂಪ್ ಆಫ್ ಅಸೆಟ್ ಅಂತ ನೆನಪಿಟ್ಕೊಳ್ರಿ. ಬ್ಲಾಕ್ ಅಂದ್ರೆ ಒಂದು ಗ್ರೂಪ್. ಈಗ ಮಷಿನರಿ ಎಲ್ಲ ಒಂದು ಗ್ರೂಪ್, ಬಿಲ್ಡಿಂಗ್ ಎಲ್ಲ ಒಂದು ಗ್ರೂಪ್, ಮತ್ತು ಇನ್ನೊಂದಿಷ್ಟು ಎಲ್ಲ ಒಂದೊಂದು ಟೈಪ್ ಗ್ರೂಪ್ ಅವು. ಆ್ಯಕ್ಚುಲಿ ಆ ಒಂದು ಗ್ರೂಪ್ ಒಳಗೆ ನಾವು ತೊಗೊಂತ ಹೋಗ್ಬೇಕು ಲೆಕ್ಕ. ಈಗ ಮೋಟ್ರ್ ಕಾರು, ವೆಹಿಕಲ್ ಅನ್ನೋದು ಒಂದು ಗ್ರೂಪ್. ಈಗ ಮಷಿನರಿದೆಲ್ಲ ಒಂದು ಗ್ರೂಪ್ನ ಹಾಕಿದಾಗ ಇಲ್ಲಿ ಎರಡು ಮಷಿನರಿ, ಒಂದು ಎಷ್ಟು ಮಷಿನರಿ ಎ ಮತ್ತು ಇನ್ನೊಂದು ಅದು ಮಷಿನರಿ ಬಿ ಅಂತ ಎರಡು ಮಷಿನರಿ ಅದಾವೆ. ಆ ಎರಡು ಮಷಿನರಿದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ತೊಗೊತೀನಿ. ಫಸ್ಟ್ ಎರಡು ಮಷಿನರಿ ಇತ್ತು ನಾವು, ಅದು ಓಪನಿಂಗ್ ಬ್ಯಾಲೆನ್ಸ್ ನಮ್ಮದು ಗೊತ್ತಲ್ಲ, ನಮ್ದು ಇಯರ್ ಯಾವುದು ಪ್ರಿವಿಯಸ್ ಇಯರ್ 1/4/2023 ಟು 31/3/2024. ಅದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ ತೊಗೊತೀವಿ ನಾವು. ಆ್ಯಕ್ಚುಲಿ 1/4/2023 ಅಂತ ಹೇಳಿ. ಸೊ ಅದ್ರಾಗ ಎ ಮಷಿನರಿ ಬಿ ಮಷಿನರಿ ಟೋಟಲ್ ತೊಗೊತೀವಿ. ಟೋಟಲ್ ತೊಗೊಂಡು ಅದಕ್ಕೆ ಏನು ಆ್ಯಡ್ ಮಾಡ್ಬೇಕಂದ್ರೆ ಪರ್ಚೇಸ್ ಆಫ್ ನ್ಯೂ ಅಸೆಟ್. ಈಗ ನ್ಯೂ ಅಸೆಟ್ ನೀವು ಏನು ಪರ್ಚೇಸ್ ಮಾಡಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಮಷಿನರಿ ಸಿ ಪರ್ಚೇಸ್ ಮಾಡಿದ್ವಿ, ಅದನ್ನ ಆ್ಯಡ್ ಮಾಡ್ತೀವಿ. ಆಮೇಲೆ ಅದ್ರಾಗ ಏನು ಮಾಡಿರ್ತೀವಿ, ಕೆಲವೊಂದು ಟೈಮ್ ಈ ಅಸೆಟ್ನ ಪೂರ್ತಿ ಮಾಡಿರ್ತೀವಿ, ಅಥವಾ ಈ ಅಸೆಟ್ನ ಸ್ವಲ್ಪ ಪೋರ್ಷನ್ ಏನು ಮಾಡ್ತೀವಿ, ಮಾರ್ತೀವಿ. ಇಲ್ಲಿ ಹೇಳಿ ನೋಡಿ, ಮಷಿನರಿ ಏನು ಮಾರಿದೆ ಅಂತ ತಿಳ್ಕೊಂಡು ಆವಾಗ ಇನ್ನು ಉಳಿದಿದ್ದು ಏನಂತಂದ್ರೆ WDV ಬಿಫೋರ್ ಡೆಪ್ರಿಸಿಯೇಷನ್. ಈಗ ನಾನು ಏನು ಕೊಡಬೇಕು, ಡೆಪ್ರಿಸಿಯೇಷನ್ ಕೊಡಬೇಕು. ನಿಮಗೆ ಡೆಪ್ರಿಸಿಯೇಷನ್ ಒಳಗೆ ಎರಡು ಟೈಪ್ ಹೇಳಿದೆ, ಒಂದು ಅಡಿಷನಲ್, ಇನ್ನೊಂದು ನಾರ್ಮಲ್. ನಾರ್ಮಲ್ ಅಂತೂ ಎಲ್ಲ ಅಸೆಟ್ ಮೇಲೆ ಮಾಡಬೇಕು. ನಾನು ನಾರ್ಮಲ್ ಅಸೆಟ್ ಮಾಡೋದು ಏನು ಮಾಡ್ತೀನಿ, ಫಸ್ಟ್ ನಾನು ಎಷ್ಟು ಮಷಿನರಿ ಇದ್ವು, ಎರಡು. ಅದ್ರಾಗ ನಾನು ಒಂದು ಸ್ವಲ್ಪ ಸೇಲ್ ಮಾಡಿರ್ತೀನಿ, ಸ್ವಲ್ಪ ಸೇಲ್ ಮಾಡಿರ್ಬೋದು, ಒಟ್ಟು ಎಷ್ಟು ಸೇಲ್ ಮಾಡಿರ್ತೀನಿ ಅಷ್ಟು ಅಮೌಂಟ್ನ ಲೆಸ್ ಮಾಡ್ಕೋಬೇಕು. ಅಂದ್ರೆ ಈ ಅಮೌಂಟ್ ಒಳಗೆ ಯಾವಾಗಲೂ ನೆನಪಿಟ್ಕೊಳ್ರಿ, ಈ ಅಮೌಂಟ್ ಒಳಗೆ ಈ ಅಮೌಂಟ್ನ ಕಳ್ಕೊಂಡ್ಮೇಲೆ ಇನ್ನೆಷ್ಟು ಅಮೌಂಟ್ ಉಳಿದಿತ್ತು ನೋಡಿ, ಅದಕ್ಕೆ ರಿಮೈನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ WDV ಅಂತ ಕರಿತೀವಿ ನಾವು. ಆ ಬ್ಯಾಲೆನ್ಸ್ ಮೇಲೆ ನಾವು ಫುಲ್ ಡೆಪ್ರಿಸಿಯೇಷನ್ ಕೊಡಬೇಕು. ಫಸ್ಟ್ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ಎಷ್ಟು ಡೆಪ್ರಿಸಿಯೇಷನ್ ಕೊಡ್ಬೇಕಂತ ಗೊತ್ತಾಗಲ್ಲ. ಈ ಎರಡು ಪೊಸಿಷನ್ ಮೇಲೆ ಬಂದಂಥ ಆನ್ಸರ್ ಒಳಗೆ ಎಷ್ಟು ಸೇಲ್ ಮಾಡಿರ್ತಾರೆ ಅಷ್ಟು ಕಳ್ಕೊಂಡು ಇನ್ನೆಷ್ಟು ಉಳಿದಿರುತ್ತೆ ಅದ್ರ ಮೇಲೆ ನಾವು ಫುಲ್ ಡೆಪ್ರಿಸಿಯೇಷನ್ ಕೊಡಬೇಕು. ಈಗ ಪರ್ಚೇಸ್ ಆಫ್ ನ್ಯೂ ಅಸೆಟ್ ಇತ್ತಲ್ಲ, ಅದಕ್ಕೆ ಸಪ್ರೇಟ್ ಡೆಪ್ರಿಸಿಯೇಷನ್ ಕೊಡಬೇಕು. ಯಾಕಂದರೆ ಅವಾಗ ನಾವು ಪರ್ಚೇಸ್ ಆಫ್ ನ್ಯೂ ಮಷಿನರಿನ, ಇದು ಪರ್ಚೇಸ್ ಆಫ್ ನ್ಯೂ ಮಷಿನರಿ ಅಥವಾ ನ್ಯೂ ಅಸೆಟ್ನ ನಾವು ಲೆಕ್ಕ ಮಾಡೋದಂತ ಡೇಸ್ ಕೌಂಟ್ ಮಾಡ್ತೀವಿ. 182 ಡೇಸ್, ಇನ್ನೊಂದು ಲೆಸ್ ದೆನ್ 182 ಡೇಸ್, ಇನ್ನೊಂದು ಮೋರ್ ದೆನ್ 182 ಡೇಸ್. ಅದರ ಮೋರ್ ದೆನ್ 182 ಡೇಸ್ ಇತ್ತಂದ್ರೆ ಒಂದು ವರ್ಷದ ಡೆಪ್ರಿಸಿಯೇಷನ್ ಕೊಡ್ಬೋದು, ಫಿನಿಶ್. ಅದು ಲೆಸ್ ದೆನ್ 182 ಡೇಸ್ ಇದ್ರೆ ಏನು ಮಾಡಬೇಕು, ಆ ಡೆಪ್ರಿಸಿಯೇಷನ್ ಕಂಡುಹಿಡಿದ ಮೇಲೆ 50% ಕೊಡಬೇಕು. ಈ ಥರ ನಾವು ಕಂಡುಹಿಡ್ತೀವಿ. ಎಲ್ಲ ಲಾಸ್ಟಿಗೆ ಬಂದಂಥ ಆನ್ಸರ್ಗೆ ಏನಂತ ಬರೀಬೇಕು, WDV ಆನ್ 31/3/2024 ಅಂತ ಎಂಡಿಂಗ್ ಡೇಟ್ ಹಾಕ್ತೀವಿ. ಇಲ್ಲಿ ಓಪನಿಂಗ್ ಡೇಟ್ ಇರ್ತೈತಿ, ಇಲ್ಲಿ ಎಂಡಿಂಗ್ ಡೇಟ್ ಇರ್ತೈತಿ. ಇಲ್ಲಿ ಬಂತ ಆನ್ಸರ್. ಇದ್ರೊಳಗೆ ನಾವೇನು ಮಾಡಬೇಕು, ಡೆಪ್ರಿಸಿಯೇಷನ್ ಕಾಲಮ್ನ ಹಾಕಬೇಕು, WDV ಕಾಲಮ್. ದಿಸ್ ಈಸ್ ದ ಪ್ರಾಬ್ಲಮ್ ಆ್ಯಕ್ಚುಲಿ. ಅದ್ರ ಬಗ್ಗೆ ಡೆಪ್ರಿಸಿಯೇಷನ್ ಒಂದು ಪ್ರಾಬ್ಲಮ್ ತೊಗೊಂಡು 10% ತೊಗೊಂಡ್ಬಿಡೋಣ. ಓಕೆ.